ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ರಾಮ ಮತ್ತು ಸೀತೆ ದಂಡಕಾರಣ್ಯ ಪ್ರವೇಶಿಸಿದಾಗ ಆ ಪ್ರಯಾಣ ಬರೀ ಒಂದು ಕಥೆಯಾಗಿ ಉಳಿಲಿಲ್ಲ. ಬದಲಾಗಿ ಕರ್ತವ್ಯ, ಹಿಂಸೆ ಮತ್ತೆ ಮಾನವ ಸ್ವಭಾವದ ಬಗ್ಗೆ ಒಂದು ಆಳವಾದ ತಾತ್ವಿಕ ಚರ್ಚೆಯಾಗಿ ಅದು ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಇದು ಕೇವಲ ಸರಿ ಮತ್ತು ತಪ್ಪುಗಳ ನಡುವಿನ ಸಾಮಾನ್ಯ ಹೋರಾಟವಲ್ಲ. ಇದು ಪರಸ್ಪರ ವಿರುದ್ಧವಾದ ಆದರೆ ಅಷ್ಟೇ ಪ್ರಬಲವಾದ ಎರಡು ನೈತಿಕ ನಿಲುವುಗಳ ನಡುವಿನ ಬೃಹತ್ ಸಂಘರ್ಷ. ಸರಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಸೀತೆಯ ಈ ಒಂದು ಎಚ್ಚರಿಕೆಯ ಮಾತನ್ನು ಒಮ್ಮೆ ಗಮನಿಸಿ. ಯುದ್ಧನ ಜೊತೆಯಲ್ಲಿ ತಗೊಂಡು ಹೋಗಬಾರದು, ಹಾಗೆ ಮಾಡಿದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ನಿಧಾನವಾಗಿ ಬದಲಾಗುತ್ತೆ ಅಂತ ಸೀತೆ ಹೇಳ್ತಾಳೆ. ಇದು ಬರೀ ಒಂದು ಎಚ್ಚರಿಕೆ ಅಲ್ಲ, ಮುಂದೆ ಕಾಡಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೂ ಇದೇ ಬೌದ್ಧಿಕ ಅಡಿಪಾಯ. ವಿಭಾಗ 1: ಯುದ್ಧದ ಉಡುಗೊರೆಗಳು. ಈ ಬೃಹತ್ ಸಂಘರ್ಷದ ಬೇರುಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ಸಿಗುವ ಆ ಹಿಂಸೆಯ ಸಾಧನಗಳ ಕಡೆ ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಹೋಲಿಕೆ ಇದೆ. ಒಂದು ಕಡೆ ರಾಮ ಅಯೋಧ್ಯೆಯಿಂದ ತಂದಿರೋ ಸಾಮಾನ್ಯ ದೋಷಪೂರಿತ ಆಯುಧಗಳಿದ್ರೆ, ಇನ್ನೊಂದು ಕಡೆ ಅಗಸ್ತ್ಯ ಮುನಿಗಳು ಕೊಟ್ಟಿರುವ ದೋಷರಹಿತ ದೈವಿಕ ಶಕ್ತಿ ಇರೋ ಚಿನ್ನದ ಬಿಲ್ಲು ಮತ್ತೆ ಮಂತ್ರಮುಗ್ಧಗೊಳಿಸುವ ಬಾಣಗಳಿವೆ. ಹಳೇದನ್ನ ಬಿಟ್ಟು ಈ ದೈವಿಕ ಆಯುಧಗಳನ್ನು ಸ್ವೀಕರಿಸೋ ಕ್ಷಣ ಇದೆಯಲ್ಲ, ಅದು ರಾಮ ತನ್ನ ವನವಾಸದ ಶಾಂತಿಯನ್ನ ಪಕ್ಕಕ್ಕಿಟ್ಟು ಮತ್ತೆ ಕಠಿಣ ಯೋಧನಾಗಿ ಬದಲಾವುದನ್ನು ಸೂಚಿಸುತ್ತೆ. ಅಗಸ್ತ್ಯರು ಕೊಟ್ಟ ಈ ಉಡುಗೊರೆಗಳು ಅಂದ್ರೆ ಆ ವಜ್ರದ ಬೆನ್ನಿನ ಚಿನ್ನದ ತಗಡುಗಳಿರೋ ಬಿಲ್ಲು ಮತ್ತೆ ಹಿತ್ತಾಳೆ ಹಾಗೂ ಬೆಳ್ಳಿಯ ತುದಿಯಿರೋ ಹುಲ್ಲಿನ ಬಾಣಗಳು, ಇವು ಬರೀ ಬೇಟೆಯಾಡೋ ಸಾಧನಗಳಲ್ಲ. ಇದು ರಾಮ ಪಾಲಿಸಲೇಬೇಕಾದ ಕಠಿಣ ಕ್ಷತ್ರಿಯ ಧರ್ಮದ ಭಾರವಾದ ಸಂಕೇತಗಳು. ಈ ಭವ್ಯವಾದ ಅವಿನಾಶಿ ಆಯುಧಗಳನ್ನು ಹಿಡಿದ ಕೈ ಎಂದಿಗೂ ಸುಮ್ಮನಿರಲು ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟ. ವಿಭಾಗ 2: ಸಂತರ ಮನವಿ. ಈ ಮೂವರು ಆ ಸುಡುವ ಬಿಸಿಲಿನಲ್ಲಿ ದಂಡಕಾರಣ್ಯದ ಆಳಕ್ಕೆ ಹೋಗ್ತಾ ಇದ್ದಾಗ ರಾಮನ ನೈತಿಕ ಪರೀಕ್ಷೆಗೆ ಕಾರಣವಾಗುವ ಒಂದು ಪ್ರಮುಖ ಘಟನೆ ಎದುರಾಗುತ್ತೆ. ಅಲ್ಲಿ ಬರೋಬ್ಬರಿ 84,000 ಬಾಲಕಿಲ್ಯ ಮುನಿಗಳ ಭೇಟಿಯಾಗುತ್ತೆ. ಒಮ್ಮೆ ಊಹಿಸ್ಕೊಳ್ಳಿ, ಇವರು ಹೆಬ್ಬೆರಳಿನ ಉಗುರಿಗಿಂತಲೂ ಚಿಕ್ಕದಾದ ಜೀವಿಗರು. ಸೂರ್ಯನ ಕಿರಣಗಳಲ್ಲಿ ತೇಲುತ್ತಾ ರಕ್ತ ಕುಡಿಯುವ ಬೃಹತ್ ರಾಕ್ಷಸರ ನಿರಂತರ ಭಯದಲ್ಲೇ ಪ್ರತಿದಿನ ಬದುಕ್ತಾ ಇರ್ತಾರೆ. ಆ ಬೃಹತ್ ಕಾಡಿನಲ್ಲಿ ಅವರ ಅಸ್ತಿತ್ವ ಎಷ್ಟು ದುರ್ಬಲವಾಗಿತ್ತು ಅಲ್ವಾ? ಆಗ ಈ ಮುನಿಗಳು ಅತ್ಯಂತ ಸರಳವಾದ ಆದರೆ ಮನಕಲ್ಲುಕುವ ಒಂದು ಮನವಿ ಮಾಡ್ತಾರೆ. ರಾಮ ತಮ್ಮ ಆಯುಧವಾಗಿ ನಿಂತು ಈ ರಾಕ್ಷಸರಿಂದ ಪುರಾತನ ಕಾಡನ್ನು ಮುಕ್ತಗೊಳಿಸಬೇಕು ಅಂತ ಬೇಡಿಕೊಳ್ತಾರೆ. ಪ್ರತಿದಿನ ಜೀವ ಭಯದಲ್ಲಿ ಬದುಕುವುದಕ್ಕಿಂತ ಯುದ್ಧವೇ ಎಷ್ಟೋ ಮೇಲು ಅನ್ನೋದು ಅವರ ಹತಾಶೆಯ ನಿಲುವು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ, ರಾಮ ತಕ್ಷಣವೇ ಇದಕ್ಕೆ ಒಪ್ಕೋತಾನೆ. ಯಾಕಂದ್ರೆ ಈ ಸಂತರನ್ನ ರಕ್ಷಿಸೋದು ತನ್ನ ಕಟ್ಟುನಿಟ್ಟಾದ ಕ್ಷತ್ರಿಯ ಧರ್ಮ ಅಂತ ಅವನು ನಂಬಿರ್ತಾನೆ. ತನ್ನ ವೈಯಕ್ತಿಕ ಶಾಂತಿ ಅಥವಾ ವನವಾಸದ ನಿಯಮಗಳಿಗಿಂತ ಈ ಮುಗ್ಧರನ್ನ ರಕ್ಷಿಸೋ ಕರ್ತವ್ಯನೇ ಅತಿ ಮುಖ್ಯ. ಧರ್ಮ ಅನ್ನೋದು ಅವನಿಗೆ ಕೇವಲ ಪದವಲ್ಲ, ಅದು ಅವನ ಉಸಿರು. ವಿಭಾಗ 3: ಕರ್ತವ್ಯ ಮತ್ತು ಕರುಣೆಯ ನಡುವಿನ ದ್ವಂದ್ವ. ಸಂತರಿಗೆ ಕೊಟ್ಟ ಈ ಭರವಸೆ ರಾಮನ ಕರ್ತವ್ಯನಿಷ್ಠೆ ಹಾಗೂ ಸೀತೆಯ ಸಹಜವಾದ ಕರುಣೆಯ ನಡುವೆ ಒಂದು ದೊಡ್ಡ ತಾತ್ವಿಕ ಸಂಘರ್ಷವನ್ನೇ ಹುಟ್ಟಾಕುತ್ತೆ. ಸೀತೆಯ ದೃಷ್ಟಿಕೋನ ಇಲ್ಲಿ ಅದ್ಭುತವಾಗಿ ವ್ಯಕ್ತವಾಗುತ್ತೆ. ಅವಳೊಂದು ಕಥೆ ಹೇಳ್ತಾಳೆ. ಒಮ್ಮೆ ಇಂದ್ರ ಒಬ್ಬ ಶಾಂತ ಸನ್ಯಾಸಿ ಹತ್ರ ಒಂದು ಕತ್ತಿಯನ್ನು ಇಟ್ಟು ಹೋಗ್ತಾನೆ. ಆ ಕತ್ತಿನ ಸದಾ ತನ್ನ ಜೊತೆಯಲ್ಲೇ ಇಟ್ಕೊಳ್ಳುವ ಸನ್ಯಾಸಿಯ ಮನಸ್ಸು ಕ್ರಮೇಣ ಬದಲಾಗ್ತಾ ಹೋಗುತ್ತೆ. ಕೊನೆಗೊಂದಿನ ಕೇವಲ ಆ ಆಯುಧದ ಸಾಮೀಪ್ಯದಿಂದಲೇ ಆತ ಕತ್ತಿ ತೆಗೆದು ಕೊಲೆ ಮಾಡ್ತಾನೆ. ಅಂದ್ರೆ ಆಯುಧಗಳ ನಿರಂತರ ಸಾಮೀಪ್ಯವೇ ಮನುಷ್ಯನ ಮನಸ್ಸನ್ನ ಕೆಡಿಸುತ್ತೆ ಅನ್ನೋದು ಅವಳ ಆಳವಾದ ಮಾನಸಿಕವಾದ. ಇಲ್ಲಿ ಎರಡು ವಿರುದ್ಧ ಸೈದ್ಧಾಂತಿಕ ನಿಲುವುಗಳ ಅದ್ಭುತ ಮುಖಾಮುಖಿ ಇದೆ. ಒಂದು ಕಡೆ ಯೋಧನ ಕರ್ತವ್ಯದ ಕಠಿಣ ತರ್ಕ, ಸಂತರ ರಕ್ಷಣೆ ಅನ್ನೋದು ಚೌಕಾಶಿಗೆ ಮೀರಿದ ರಾಮನ ಪ್ರಶ್ನಾತೀತ ಕರ್ತವ್ಯ. ಇನ್ನೊಂದು ಕಡೆ ಹಿಂಸೆಯ ಹಿಂದಿರೋ ಮಾನಸಿಕತೆಯ ಅರಿವು, ಅಂದ್ರೆ ಯುದ್ಧಕ್ಕೆ ನೇರವಾದ ಕಾರಣ ಇಲ್ಲದೆ ಆಯುಧಗಳನ್ನು ಹೊತ್ತು ತಿರುಗುವುದು ಖಂಡಿತವಾಗಿಯೂ ಅನಗತ್ಯ ಹಿಂಸೆನ ಆಹ್ವಾನಿಸುತ್ತೆ ಅನ್ನೋ ಸೀತೆಯ ಕರುಣಾಮಯಿ ಕಾಳಜಿ. ವಿಭಾಗ 4: ಒಳಗಿನಿಂದ ಉದ್ಭವಿಸುವ ಯುದ್ಧ. ಆದರೆ ಆಯುಧಗಳೇ ನಮ್ಮನ್ನ ಭ್ರಷ್ಟಗೊಳಿಸುತ್ತೆ ಅನ್ನೋ ಸೀತೆಯ ವಾದವನ್ನ ರಾಮ ಒಪ್ಪೋದಿಲ್ಲ. ಬದಲಾಗಿ ರಾಮ ಒಂದು ಕುತೂಹಲಕಾರಿ ವಾದ ಮಾಡ್ತಾನೆ. ಯುದ್ಧದ ಮೂಲ ನಾವು ಹಿಡಿಯೋ ಆಯುಧಗಳಂತಹ ಬಾಹ್ಯ ವಸ್ತುಗಳಲ್ಲ, ಅದು ನಮ್ಮ ಒಳಗಿನ ನೈತಿಕ ಪ್ರಚೋದನೆಗಳಿಂದ ಅಂದರೆ ನಮ್ಮ ಆಂತರ್ಯದಿಂದ ಬರುತ್ತೆ ಅಂತ ಅವನು ಪ್ರತಿಪಾದಿಸ್ತಾನೆ. ನಿಜವಾದ ಯೋಧ ಶಾಂತಿಯನ್ನೇ ಆನಂದಿಸ್ತಾನೆ, ಆದರೆ ದುಷ್ಟಶಕ್ತಿಗಳನ್ನು ವಿರೋಧಿಸುವಾಗ ಆತ ಕೋಪದಿಂದ ಉರಿಯಲೇಬೇಕಾಗತ್ತೆ ಅಂತ ರಾಮ ಹೇಳ್ತಾನೆ. ತನ್ನ ಒಳಗಿನ ಧರ್ಮ ಹಿಂಸೆನ ನಿಯಂತ್ರಿಸುತ್ತೆ ಹೊರತು ಕೈಯಲ್ಲಿರೋ ಚಿನ್ನದ ಬಿಲ್ಲು ತಾನಾಗಿ ಹಿಂಸೆನ ಪ್ರಚೋದಿಸೋದಿಲ್ಲ. ವಾಲಕಿಲ್ಯರಂತಹ ಮುಗ್ಧರು ಕೇಳುವ ಮುನ್ನವೇ ರಕ್ಷಣೆ ನೀಡೋದು ಧರ್ಮ. ಆಯುಧ ಕೇವಲ ಸಾಧನ,
ಅದನ್ನ ಬಳಸುವ ಉದ್ದೇಶವೇ ಮುಖ್ಯ ಅನ್ನೋದು ಅವನ ನಿಲುವು. ವಿಭಾಗ 5 ಅನಿವಾರ್ಯವಾದ ಉಲ್ಬಣ. ಈಗ ಕಾಡಿನಲ್ಲಿ ನಡೆಯುವ ಘಟನೆಗಳತ್ತ ಗಮನ ಹರಿಸೋಣ. ಈ ತಾತ್ವಿಕ ಚರ್ಚೆ ಕೇವಲ ಮಾತುಗಳಾಗಿ ಉಳಿಲಾರದೆ ನೈಜ ಜಗತ್ತಿನಲ್ಲಿ ಹೇಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತೆ ಅಂತ ನೋಡೋಣ ಬನ್ನಿ. ಅಸಲಿ ಹಿಂಸೆ ಶುರುವಾಗೋದು ವಿರಾಧ ಅನ್ನೋ ಭೀಕರ ರಾಕ್ಷಸ ಸೀತೆ ಮೇಲೆ ದಾಳಿ ಮಾಡಿದಾಗ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಮ ಬಳಸುವ ಈ ಮಾರಣಾಂತಿಕ ಹಿಂಸೆ ಒಂದು ವಿಚಿತ್ರ ರೀತಿಯ ಮೋಕ್ಷವಾಡಿ ಪರಿಣಾಮಿಸುತ್ತೆ. ಆ ರಾಕ್ಷಸನನ್ನ ಜೀವಂತ ಸಮಾಧಿ ಮಾಡೋ ಮೂಲಕ ಆತನ ಸ್ವರ್ಗೀಯ ಶಾಪ ವಿಮೋಚನೆಯಾಗುತ್ತೆ. ಹಿಂಸೆ ಇಲ್ಲಿ ರಕ್ಷಣೆಯೂ ಹೌದು, ಬಿಡುಗಡೆಯೂ ಹೌದು. ಇದು ಮುಂದೆ ಹೇಗೆ ಬೆಳೆಯುತ್ತೆ ಅಂತ ನೋಡೋಣ. ಸೀತೆ ಊಹಿಸಿದ ಹಾಗೆ ಕೇವಲ ಆಯುಧಗಳನ್ನು ಹಿಡಿಯೋದ್ರಿಂದ ಶುರುವಾಗಿ ಸಂಪೂರ್ಣ ಪ್ರಮಾಣದ ಯುದ್ಧದವರೆಗಿನ ಬೆಳವಣಿಗೆ ಒಂದರ ಹಿಂದೊಂದರಂತೆ ಅನಿವಾರ್ಯವಾಗಿ ನಡೀತಲೇ ಹೋಗುತ್ತೆ. ಒಂದೊಂದು ಸಣ್ಣ ಹೆಜ್ಜೆಯು ಹೇಗೆ ಬೃಹತ್ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ. ಪಂಚವಟಿಯಲ್ಲಿ ನಡೆಯುವ ಘಟನೆಯಿಂದ ಈ ಎಲ್ಲ ತಾತ್ವಿಕ ಚರ್ಚೆಗಳು ಕೊನೆಗೊಂಡು ಭೀಕರ ನೈಜತೆ ಎದುರಾಗುತ್ತೆ. ರಾವಣನ ತಂಗಿ ಶೂರ್ಪನಖಿ ಸೀತೆಯ ಮೇಲೆ ದಾಳಿ ಮಾಡಿದಾಗ ಲಕ್ಷ್ಮಣ ಚಿನ್ನದ ಹಿಡಿಯಿರೋ ಕತ್ತಿಯಿಂದ ಅವಳ ಕಿವಿಗಳನ್ನು ಕತ್ತರಿಸ್ತಾನೆ. ಈ ಕಠೋರವಾದ ಹಿಂಸಾತ್ಮಕ ಕೃತ್ಯದಿಂದ ಮುಂದಿನ ಬೃಹತ್ ಪ್ರತಿದಾಳಿ ಸಂಪೂರ್ಣವಾಗಿ ಖಚಿತವಾಗುತ್ತೆ. ಇಲ್ಲಿಂದ ಹಿಂದಿರುಗಲು ಸಾಧ್ಯವೇ ಇಲ್ಲ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸೇನಾಪತಿ ಖರ ಈ 3 ಮನುಷ್ಯರನ್ನ ನಾಶ ಮಾಡೋಕೆ ತನ್ನ ಸಂಪೂರ್ಣ ಪಡೆಯನ್ನೇ ಕಳಿಸ್ತಾನೆ. ಕೇವಲ 3 ಜನರನ್ನೆದುರಿಸಲು ಬರೋಬ್ಬರಿ 14,000 ಅನುಭವಿ ರಾಕ್ಷಸ ಸೈನಿಕರ ಪಡೆ ದಂಡೆತ್ತಿ ಬರುತ್ತೆ. ಆಗ ತನ್ನ ಕ್ಷತ್ರಿಯ ಧರ್ಮವನ್ನ ಸಂಪೂರ್ಣವಾಗಿ ಮೈಗೂಡಿಸಿಕೊಂಡ ರಾಮ ಲಕ್ಷ್ಮಣನಿಗೆ ಸೀತೆಯೊಂದಿಗೆ ಅಡಗಿಕೊಳ್ಳಲು ಸೂಚಿಸುತ್ತಾನೆ. ಆ 14,000 ಸೈನಿಕರನ್ನ ಆತ ಏಕಾಂಗಿಯಾಗಿ ಎದುರಿಸುತ್ತಾನೆ. ಅಗಸ್ತ್ಯರ ಚಿನ್ನದ ಬಿಲ್ಲು ಮತ್ತೆ ದೈವಿಕ ಮಂತ್ರಗಳ ಸಹಾಯದಿಂದ ಅವನ ಬಾಣಗಳು ಹಳದಿ ಸಿಡಿಲಿನಂತೆ ಆಕಾಶವನ್ನೇ ಆವರಿಸ್ತವೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಪ್ರತಿಯೊಬ್ಬ ರಾಕ್ಷಸನೂ ಹತನಾಗ್ತಾನೆ. ಇದು ಅವನ ಆಂತರಿಕ ಯುದ್ಧದ ಅಂತಿಮ ಬಾಹ್ಯ ಪ್ರಕಟಣೆ. ಈ ಭೀಕರ ಹತ್ಯಾಕಾಂಡದ ನಂತರ ಶೂರ್ಪನಖಿ ದಂಡಕಾರಣ್ಯ ನರಕದಂತೆ ರಕ್ತದಲ್ಲಿ ಮಿಂದಿದೆ ಅನ್ನೋ ಭಯಾನಕ ವರದಿಯನ್ನ ತನ್ನ ಅಣ್ಣ ರಾವಣನಿಗೆ ತಲುಪಿಸಲು ಓಡಿ ಹೋಗ್ತಾಳೆ. ಕಾಡಿನ ಶಾಂತಿ ಸಂಪೂರ್ಣವಾಗಿ ನಾಶವಾಗಿ ಅದು ಸ್ಮಶಾನವಾಗಿ ಬದಲಾಗಿರುತ್ತೆ. ಈ ಘಟನೆಗಳ ಅಂತಿಮ ಪರಿಣಾಮವನ್ನ ನೋಡಿದಾಗ ಅವರ ಹಿಂದಿನ ಚರ್ಚೆಯ ದುರಂತ ಅಂತ್ಯ ನಮ್ಮ ಕಣ್ಣಿಗೆ ಕಟ್ಟುತ್ತೆ. ರಾಮ ತನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ನಿಭಾಯಿಸಿ ಮುಗ್ಧರನ್ನ ರಕ್ಷಿಸಿದ, ತನ್ನ ಧರ್ಮವನ್ನ ಪಾಲಿಸಿದ. ಆದರೆ ಹಾಗೆ ಮಾಡುವಾಗ ಅವರ ಶಾಂತಿಯುತ ವನವಾಸ ನುಚ್ಚುನೂರಾಯಿತು. ಜೊತೆಗೆ ರಾವಣನ ಗಮನ ನೇರವಾಗಿ ಸೀತೆಯ ಸೌಂದರ್ಯದತ್ತ ಸೆಳೆಯುವಂತಾಯಿತು. ಕರ್ತವ್ಯದ ವಿಜಯವೇ ವೈಯಕ್ತಿಕ ದುರಂತಕ್ಕೆ ನಾಂದಿಯಾಯಿತು. ಅಂತಿಮವಾಗಿ ನಾವು ಒಂದು ಅತ್ಯಂತ ಸಂಕೀರ್ಣವಾದ ನೈತಿಕ ಸಂದಿಗ್ಧತೆಯ ಮುಂದೆ ನಿಲ್ತೀವಿ. ಆಮೇಲೆ ನಡೆದ ದುರಂತ ಕರುಣೆಯ ಕೊರತೆಯನ್ನು ಆಯ್ತಾ, ಅಥವಾ ಒಬ್ಬರ ಕರ್ತವ್ಯವನ್ನ ನಿರ್ವಹಿಸಲು ತೆರಬೇಕಾದ ಅನಿವಾರ್ಯ ಬೆಲೆನ? ಯುದ್ಧದ ಆಯುಧಗಳನ್ನು ಹೊತ್ತೊಯ್ದದ್ದೇ ರಾವಣನ ವಿನಾಶಕಾರಿ ಕೃತ್ಯಗಳಿಗೆ ಕಾರಣವಾಯಿತಾ? ಈ ಆಳವಾದ ಪ್ರಶ್ನೆಗಳು ನಮ್ಮನ್ನು ಮತ್ತಷ್ಟು ಯೋಚಿಸುವಂತೆ ಮಾಡ್ತವೆ. ಈ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.